ಗೆಳೆಯರೆ, ದಾವಣಗೆರೆ ಉಪಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿದೆ. ಅದಕ್ಕೆ ಮತ್ತೊಮ್ಮೆ ಕಾರಣ ಆಗ್ತಾ ಇರೋದು ಮಾತ್ರ ರಾಜ್ಯ ಮತ್ತು ರಾಷ್ಟ್ರ ಕಾಂಗ್ರೆಸ್ಸಿನ ನಾಯಕರು ಅನ್ನಿಸಿಕೊಂಡಿರೋ ಅತಿ ಬುದ್ಧಿವಂತರು. ನಿನ್ನೆ ನಾಮಪತ್ರವನ್ನು ಹಿಂಪಡೆಯೋಕೆ ಕೊನೆಯ ದಿನ ಆಗಿತ್ತು. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸೋಕೆ ಬಹಳಷ್ಟು ಕಾಂಗ್ರೆಸ್ ನಾಯಕರು ಒದ್ದಾಡಿದ್ರು. ಅದ್ಯಾಕೋ ಆಗ್ಲೇ ಇಲ್ಲ. ಅದೇ ಸಾದಿಕ್ ಪೈಲ್ವಾನ್ ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡಿದ್ದಾರೆ, ಅದೇ ಕಾರಣಕ್ಕೆ ಚುನಾವಣಾ ಕಣದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಅಂತಿದ್ರೆ, ಮತ್ತೊಂದು ಕಡೆ ಶಾಮನೂರು ಕುಟುಂಬ ಕಾಂಗ್ರೆಸ್ ಹೈಕಮಾಂಡ್ಗೆ ಸಮರ್ಥ ಅವರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ 7 ಕೋಟಿ ಹಣವನ್ನು ಕೊಟ್ಟಿದೆ ಅನ್ನೋ ಮಾತುಗಳು ಕೇಳಿ ಬರೋಕೆ ಶುರುವಾಗಿವೆ. ಇದರ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಮುಸ್ಲಿಮರಿಗೂ ಕೈಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೂ ಕೈಕೊಟ್ಟು ನೇರವಾಗಿ ಕೇರಳಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಕಥೆಯನ್ನ ಮುಗಿಸೋಕೆ ಮುಸ್ಲಿಮರು ಪಣವನ್ನ ತೊಟ್ಟಿದ್ದಾರಾ? ಸಮರ್ಥ ಶಾಮನೂರು ಟಿಕೆಟ್ಗಾಗಿ 7 ಕೋಟಿ ಹಣವನ್ನ ಕೊಟ್ಟಿದ್ದಾರಾ? ದಾವಣಗೆರೆಯಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.